ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಸೊ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು, ನಿನ್ನೆ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ. ರಾಜ್‌ಬೀರ್ ಶೆಟ್ಟಿ ಸರ್ ಅವ್ರು ಬಂದ್ಬಿಟ್ಟು ಏನೋ ಹೇಳಿದ್ರು. ಅದಕ್ಕೆ ನಾನೇನು ಕೆಟ್ಟದಾಗಿ ಏನೂ ಹೇಳಿಲ್ಲ. ಬಟ್ ಏನು ಫ್ಯಾಕ್ಟ್ ನಡೀತಾ ಇದೆಯೋ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋದೆ. ಆ್ಯಂಡ್ ನನ್ನ ಒಪಿನಿಯನ್ ಏನಾಯಿತೋ ಅದನ್ನು ಶೇರ್ ಮಾಡಿದೆ. ಸೊ ತುಂಬ ಜನ ಕಮೆಂಟ್ ಆಗ್ತಾಯಿದ್ರು. ಸೊ ಅವ್ರಿಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗೈಸ್, ನೀವೆಲ್ಲ ಸಿನಿಮಾ ಇಂಡಸ್ಟ್ರಿ ಒಳಗಡೆ ಮೇ ಬಿ ಇರಲ್ಲ. ತುಂಬ ಜನ ಸ್ಟ್ರಗ್ಲಿಂಗ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಟ್ಯಾಲೆಂಟ್ ಇದ್ದು ತುಂಬ ಅಂದರೆ ತುಂಬ ಸ್ಟ್ರಗ್ಲಿಂಗ್ ಮಾಡ್ತಾಯಿದ್ದಾರೆ. ನನ್ನ ಹತ್ರನೇ ಎಷ್ಟೊಂದು ಜನ ಶೇರ್ ಮಾಡಿದ್ದಾರೆ ಪರ್ಸ್ನಲಾಗಿ. ಬ್ರೋ, ಅವರೆಲ್ಲ ಹೆಂಗಿದ್ದಾರೆ ಅಂದರೆ 6 ಫೀಟು, ನೋಡೋಕೆ ಚೆನ್ನಾಗಿ ಆ್ಯಂಡ್ ಟ್ಯಾಲೆಂಟ್ ಇರೋರು, ಅವ್ರಿಗೆ ಅವಕಾಶಗಳು ಸಿಗ್ತಾಯಿಲ್ಲ. ಆ್ಯಂಡ್ ಇನ್ನೊಂದು ಯಾವುದೋ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಇದರಲ್ಲಿ ಅವಕಾಶಗಳು ಕೊಡ್ತಾರೆ. ಬಟ್ ಅವ್ರು ಪೇಮೆಂಟ್ಗಳು ಕೊಡೋಲ್ಲ. ಅಂಥ ತುಂಬ ಸಿನಿಮಾಗಳು ಅರ್ಧಕ್ಕೆ ಸ್ಟಾಪ್ ಆಗುತ್ತೆ. ಸೊ ನಾನು ಸ್ಟ್ರಗಲ್ ಮಾಡಿರೋದ್ರಿಂದ, ನಾನು ಹತ್ತಿರದಿಂದ ನೋಡಿರೋದ್ರಿಂದ, ನಮಗೂ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ನೋಡಿರೋದ್ರಿಂದ ನಾನು ಹೇಳಿದ್ದೀನಿ ಹೊರತು ಬೇರೆ ಯಾವ ಥರನೂ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಯಾರು ಅಷ್ಟೇ ಶ್ರೀಮಂತರು ಅಂದರೆ ಯಾರು ಹೇಳಿ? ನನ್ನ ಪ್ರಕಾರ ಶ್ರೀಮಂತರು ಅಂದರೆ ಪೊಲಿಟಿಷಿಯನ್ಸ್ ಮಕ್ಕಳು, ಅಥವಾ ಬಿಸ್ನೆಸ್ ಮ್ಯಾನ್ ಮಕ್ಕಳು, ಅಥವಾ ತುಂಬ ಜಮೀನಿದ್ದು ಕರೋಡ್ಪತಿ ಆಗಿರೋ ಅಂಥವ್ರು, ತುಂಬ ದುಡ್ಡಿರೋರು. ಸೊ ಈಗಲೇ ನೀವು ನಿಮ್ಮ ಲೈವಲ್ಲೇ ಎಷ್ಟೊಂದು ಇಲ್ಲ ದೊಡ್ಡ ಸ್ಟಾರ್ಗಳ ಮಕ್ಕಳು ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಮಕ್ಕಳು, ಅಂಥವರೆಲ್ಲ ಬಂದ್ಬಿಟ್ಟು ಶ್ರೀಮಂತರಾಗುತ್ತಾರೆ. ಸೊ ನಿಮ್ಮ ಕಣ್ಮುಂದೆನೇ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ವಿತೌಟ್ ಟ್ಯಾಲೆಂಟ್ ಅನ್ನೋದಕ್ಕಿಂತ ಟ್ಯಾಲೆಂಟ್ ಇರುತ್ತೆ, ಬಟ್ ಅವ್ರಿಗಿಂತ ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್ ಇರೋರು ತುಂಬ ಜನ ಬಡವ್ರ ಮಕ್ಕಳು ಇರ್ತಾರೆ. ಬಟ್ ಟ್ಯಾಲೆಂಟ್ ಸ್ವಲ್ಪ ಇರೋರೇ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಯಾಕಂದರೆ ಅವ್ರು ಯಾರು ಬಂದು ಚಾನ್ಸ್ ಕೇಳಲ್ಲ. ಅವ್ರ ಹತ್ರ ದುಡ್ಡಿರುತ್ತೆ, ಅವ್ರು ಏನು ಬೇಕಾದರೂ ಮಾಡ್ಬೋದಾಗುತ್ತೆ. ಸೊ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ಡೈರೆಕ್ಟಾಗಿ ಒಳ್ಳೆ ಡೈರೆಕ್ಟ್ರನ್ನ ಹುಡುಕ್ತಾರೆ. ಸೊ ನನ್ನ ಮಗನ್ನ ಲಾಂಚ್ ಮಾಡಬೇಕು, ಅಥವಾ ನನ್ನ ಫ್ರೆಂಡನ್ನ ಲಾಂಚ್ ಮಾಡಬೇಕು, ಅಥವಾ ನನ್ನ ಸ್ನೇಹಿತನ ಮಗನ್ನ ಲಾಂಚ್ ಮಾಡಬೇಕು ಅಂದ್ಬಿಟ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾರೆ. ಅಂಥವ್ರಿಗೆ ಅವ್ರ ಹತ್ರ ದುಡ್ಡಿರುತ್ತೆ, ಬಟ್ ಬೇರೆಯವ್ರ ಪ್ರೊಡ್ಯೂಸರ್ಗಳು ಸಿಗ್ತಾರೆ. ಬಟ್ ಬಡವ್ರ ಮಕ್ಕಳಿಗೆ ಎಲ್ಲೂ ಅಷ್ಟೇ, ಯಾರೂ ಅಷ್ಟೇ ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರೂ ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ. ಯಾರಾದರೂ ಆಗಲಿ ಇಂಡಸ್ಟ್ರಿ ಒಳಗಡೆ ಹೋದರೆ ಸುಮ್ಮನೆ ಚಾನ್ಸ್ಗಳು ಸಿಗೋಕ್ಕೆ ಒಂದು 5 ವರ್ಷ ಆ ಥರ. ನೀವು ದೊಡ್ಡವ್ರನ್ನ ಮೀಟ್ ಮಾಡೋಕ್ಕೆ ಆಗಲ್ಲ. ಸುಮ್ಮನೆ ಹೇಳ್ತಾರಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಒಳ್ಳೆ ಸ್ಟೋರಿ ಇದ್ದರೆ ಹಿಂಗೆ ಅಂತೆಲ್ಲ. ದೊಡ್ಡ ಪ್ರೊಡ್ಯೂಸರ್ಗಳನ್ನ ನಾವು ಮೀಟ್ ಮಾಡೋಕ್ಕೆ ಆಗಲ್ಲ. ಆ ಥರ ಇದೆ ಪರಿಸ್ಥಿತಿ. ನಾವು ಯಾವಾಗ ಆಳವಾಗಿ ಇಳಿದ್ಬಿಟ್ಟು ನಾವು ಓಡಾಡಿ ನೋಡಿದಾಗ ನಮಗೆ ಇದ್ರ ಪ್ರಾಬ್ಲಮ್ ಏನಂತ ಗೊತ್ತಾಗುತ್ತೆ. ಆ್ಯಂಡ್ ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋರಿಗೆ ಇಂಡಸ್ಟ್ರಿ ಗೊತ್ತಿಲ್ಲ. ಯಾವತ್ತಾದರೂ ಒಂದು ಸಲ ನಿಮ್ಗೆ ಗೊತ್ತಿರೋರೋ, ಅಥವಾ ನೀವು ಯಾರಾದರೂ ಇಂಡಸ್ಟ್ರಿಗೆ ನಾನು ಬರಬೇಕು, ನಾನು ಆ್ಯಕ್ಟ್ ಮಾಡಬೇಕು, ನನಗೂ ಚಾನ್ಸ್ ಬೇಕು, ನೀವು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟ್ ಇದ್ಬಿಟ್ಟು ಬಂದು ಓಡಾಡಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇಂಡಸ್ಟ್ರಿ ಯಾವ ಥರ ಇದೆ, ಏನು ಎತ್ತ, ನಾನು ಏನಕ್ಕೆ ಈ ಥರ ಮಾತು ಹೇಳಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಗೈಸ್.